ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ಅಡುಗೆ ಮಾಡುವಾಗ ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ತಡೆಯುವುದು ಹೇಗೆ ಮತ್ತು ಅಡುಗೆ ದೀರ್ಘಕಾಲ ಹಾಳಾಗದಂತೆ ರುಚಿಯಾಗಿ ಇಡಲು ನೇರವಾಗುವ 40 ಪ್ರಮುಖ ಸಲಹೆಗಳನ್ನು ತಿಳಿದುಕೊಳ್ಳೋಣ. ಈ ಸಲಹೆಗಳು ನಿಮ್ಮ ಅಡುಗೆಯ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಆರೋಗ್ಯ ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬ್ಯಾಚುಲರ್ಸ್ ಮತ್ತು ಹೊಸದಾಗಿ ಅಡುಗೆ ಕಲಿಯುವವರಿಗೆ ಇದು ತುಂಬಾ ಉಪಯುಕ್ತ ಮಾಹಿತಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅಡುಗೆ ಹಾಳಾಗದಂತೆ ತಡೆಯಲು ಮತ್ತು ರುಚಿಯನ್ನು ಹೆಚ್ಚಿಸಲು 40 ಪ್ರಮುಖ ಸಲಹೆಗಳು ಇಲ್ಲಿವೆ. 1. ಫ್ರಿಜ್ ತಾಪಮಾನ. ಹಾಲಿನ ಉತ್ಪನ್ನಗಳು ಮತ್ತು ತರಕಾರಿಗಳಿಗೆ ಫ್ರಿಜ್ ತಾಪಮಾನವನ್ನು ಸರಿಯಾಗಿ ನಿರ್ವಹಿಸಿ. 2. ಗಾಳಿಯಾಡದ ಡಬ್ಬಿಗಳು. ಒಣ ತಿಂಡಿಗಳು ಮತ್ತು ಮಸಾಲೆ ಪುಡಿಗಳನ್ನು ಏರ್ಟೈಟ್ ಕಂಟೈನರ್ಗಳಲ್ಲಿ ಇಡಿ. 3. ಸೂರ್ಯನ ಬೆಳಕಿನಿಂದ ದೂರ. ಅಡುಗೆ ಎಣ್ಣೆ ಮತ್ತು ತುಪ್ಪವನ್ನು ನೇರ ಸೂರ್ಯನ ಬೆಳಕು ಬೀಳದಂತೆ ಒಣ ಜಾಗದಲ್ಲಿಡಿ. 4. ಹಣ್ಣು ತರಕಾರಿ ಬೇರ್ಪಡಿಕೆ. ಬೇಗನೆ ಕೊಳೆಯುವ ಹಣ್ಣುಗಳನ್ನು, ಉದಾಹರಣೆಗೆ ಬಾಳೆಹಣ್ಣು, ಇತರ ತರಕಾರಿಗಳಿಂದ ದೂರವಿಡಿ. 5. ತೇವಾಂಶ ಮುಕ್ತ. ಹಸಿ ತರಕಾರಿಗಳನ್ನು ಫ್ರಿಜ್ನಲ್ಲಿಡುವ ಮುನ್ನ ಸಂಪೂರ್ಣವಾಗಿ ಒಣಗಿಸಿ ಇಡಿ. 6. ಕೊಳೆತ ವಸ್ತುಗಳ ವಿಲೇವಾರಿ. ಬುಟ್ಟಿಯಲ್ಲಿ ಒಂದು ತರಕಾರಿ ಕೊಳೆತರೂ ತಕ್ಷಣವೇ ತೆಗೆಯಿರಿ, ಇಲ್ಲದಿದ್ದರೆ ಉಳಿದವು ಹಾಳಾಗುತ್ತವೆ. 7. ಖಾರ ಮತ್ತು ಉಪ್ಪಿನ ರಕ್ಷಣೆ. ಉಪ್ಪಿನಕಾಯಿ ಮತ್ತು ಮಸಾಲೆಗಳನ್ನು ತೆಗೆಯಲು ಯಾವಾಗಲೂ ಒಣಗಿದ ಚಮಚ ಬಳಸಿ. 8. ಬೇಳೆಕಾಳುಗಳ ರಕ್ಷಣೆ. ಬೇಳೆಕಾಳುಗಳಿಗೆ ಕೀಟಗಳು ಹಿಡಿಯದಂತೆ ಒಣ ಬೇವು ಅಥವಾ ಲವಂಗವನ್ನು ಹಾಕಿಡಿ. 9. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ದೀರ್ಘಕಾಲ ಇರಲು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಸೇರಿಸಿ. 10. ಹಸಿರು ಮೆಣಸಿನಕಾಯಿ. ಮೆಣಸಿನಕಾಯಿಯ ತೊಟ್ಟನ್ನು ತೆಗೆದು ಫ್ರಿಜ್ನಲ್ಲಿಟ್ಟರೆ ಹೆಚ್ಚು ದಿನ ತಾಜಾವಾಗಿರುತ್ತದೆ. 11. ಉಪ್ಪಿನ ಹದ. ಅಡುಗೆಗೆ ಉಪ್ಪನ್ನು ಹಂತಹಂತವಾಗಿ ಮಿತವಾಗಿ ಬಳಸಿ, ಕೊನೆಯಲ್ಲಿ ರುಚಿ ನೋಡಿ ಸರಿಹೊಂದಿಸಿ. 12. ಮಸಾಲೆ ಸೀದು ಹೋಗದಂತೆ ಮಸಾಲೆಗಳನ್ನು ಯಾವಾಗಲೂ ಸಣ್ಣ ಉರಿಯಲ್ಲಿ ಹುರಿಯಿರಿ, ಸೀದರೆ ಕಹಿ ರುಚಿ ಬರುತ್ತದೆ. 13. ಅತಿಯಾಗಿ ಬೇಯಿಸಬೇಡಿ. ತರಕಾರಿಗಳನ್ನು ಹೆಚ್ಚು ಬೇಯಿಸಿದರೆ ಅವುಗಳ ಬಣ್ಣ, ರುಚಿ ಮತ್ತು ಪೋಷಕಾಂಶಗಳು ನಾಶವಾಗುತ್ತದೆ. 14. ಅಡುಗೆ ಸೋಡಾ ಮಿತಿ. ಹಿಟ್ಟಿನ ಪದಾರ್ಥಗಳಿಗೆ ಸೋಡಾವನ್ನು ಅತಿಯಾಗಿ ಹಾಕಬೇಡಿ, ಇದು ಎಣ್ಣೆ ಹೆಚ್ಚು ಹೀರುವಂತೆ ಮಾಡುತ್ತದೆ. 15. ದಪ್ಪ ತಳದ ಪಾತ್ರೆ. ಹಾಲು ಕಾಯಿಸುವ ಮತ್ತು ಪಲ್ಯ ಮಾಡಲು ತಳ ಸೀದಂತೆ ದಪ್ಪನೆ ಪಾತ್ರೆ ಬಳಸಿ. 16. ಹುಳಿ ಪದಾರ್ಥಗಳ ಬಳಕೆ. ಟೊಮೆಟೊ ಅಥವಾ ಹುಣಸೆ ಹಣ್ಣನ್ನು ಅಡುಗೆಯ ಆರಂಭದಲ್ಲಿ ಹಾಕಬೇಡಿ, ತರಕಾರಿ ಬೆಂದ ನಂತರ ಹಾಕಿ. 17. ನೀರಿನ ಪ್ರಮಾಣ. ಗ್ರೇವಿ ಅಥವಾ ಸಾಂಬಾರ್ ಮಾಡುವಾಗ ನೀರನ್ನು ಅಳತೆಯಾಗಿ ಬಳಸಿ, ತುಂಬಾ ತೆಳುವಾದರೆ ರುಚಿ ಇರುವುದಿಲ್ಲ. 18. ಬಿಸಿ ಎಣ್ಣೆಯ ಬಳಕೆ. ಕರಿಯುವ ತಿಂಡಿಗಳನ್ನು ಮಾಡುವಾಗ ಎಣ್ಣೆ ಸರಿಯಾಗಿ ಕಾದ ನಂತರವೇ ಪದಾರ್ಥಗಳನ್ನು ಹಾಕಿ. 19. ಮೊಸರು ಒಡೆಯದಂತೆ. ಗ್ರೇವಿಗೆ ಮೊಸರು ಸೇವಿಸುವಾಗ ಗ್ಯಾಸ್ ಆಫ್ ಮಾಡಿ ಅಥವಾ ಸಣ್ಣ ಉರಿಯಲ್ಲಿಟ್ಟು ಕೈಯಾಡಿಸಿ. 20. ಕಾಯಿ ತುರಿ ಎಚ್ಚರಿಕೆ. ಕಾಯಿ ತುರಿ ಬಳಸಿದ ಅಡುಗೆಗಳು ಬೇಗನೆ ಕೆಡುವುದರಿಂದ ಅವುಗಳನ್ನು ಅಂದೇ ಬಳಸಿ ಅಥವಾ ಫ್ರಿಜ್ನಲ್ಲಿ ಇಡಿ. 21. ಅಡುಗೆ ಮನೆಯ ಸ್ವಚ್ಛತೆ ಮತ್ತು ಕೈಗಳ ಸ್ವಚ್ಛತೆ. ಅಡುಗೆ ಮಾಡಲು ಮತ್ತು ಪದಾರ್ಥಗಳನ್ನು ಮುಟ್ಟುವ ಮುನ್ನ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. 22.
ಪಾತ್ರೆಗಳ ನಿರ್ವಹಣೆ. ಎಣ್ಣೆ ಜಿಡ್ಡಿಲ್ಲದಂತೆ ಪಾತ್ರೆಗಳನ್ನು ಪ್ರತಿದಿನ ಸರಿಯಾಗಿ ತೊಳೆದು ಒಣಗಿಸಿ ಬಳಸಿ. 23. ಕಟಿಂಗ್ ಬೋರ್ಡ್. ತರಕಾರಿ ಕತ್ತರಿಸುವ ಬೋರ್ಡ್ ಅನ್ನು ಬ್ಯಾಕ್ಟೀರಿಯಾ ಮುಕ್ತವಾಗಿಡಲು ನಿಯಮಿತವಾಗಿ ಸ್ವಚ್ಛಗೊಳಿಸಿ. 24. ಕಿಚನ್ ಸಿಂಕ್. ಸಿಂಕ್ನಲ್ಲಿ ಪಾತ್ರೆಗಳನ್ನು ದೀರ್ಘಕಾಲ ಬಿಡಬೇಡಿ. ಇದು ನೊಣ ಮತ್ತು ಕೀಟಗಳನ್ನು ಆಕರ್ಷಿಸುತ್ತದೆ. 25. ಒರೆಸುವ ಬಟ್ಟೆಗಳು. ಅಡುಗೆ ಮನೆಯಲ್ಲಿ ಬಳಸುವ ಒರೆಸುವ ಬಟ್ಟೆಗಳನ್ನು ದಿನವೂ ತೊಳೆದು ಒಣಗಿಸಿ. 26. ಕಸದ ಬುಟ್ಟಿ. ಕಿಚನ್ ಕಸದ ಬುಟ್ಟಿಯನ್ನು ಪ್ರತಿದಿನ ಖಾಲಿ ಮಾಡಿ ಮತ್ತು ಮುಚ್ಚಳವನ್ನು ಮುಚ್ಚಿಡಿ. 27. ಗಾಳಿಯಾಡುವಿಕೆ. ಅಡುಗೆ ಮನೆಯಲ್ಲಿ ತೇವಾಂಶ ಮತ್ತು ವಾಸನೆ ನಿಲ್ಲದಂತೆ ಎಕ್ಸಾಸ್ಟ್ ಫ್ಯಾನ್ ಬಳಸಿ. 28. ಪ್ಯಾಕೆಟ್ ಸ್ವಚ್ಛತೆ. ಅಂಗಡಿಯಿಂದ ತಂದ ಹಾಲಿನ ಪ್ಯಾಕೆಟ್ಗಳನ್ನು ತೊಳೆದ ನಂತರವೇ ಕತ್ತರಿಸಿ. 29. ಕೀಟಗಳ ನಿಯಂತ್ರಣ. ಹಲ್ಲಿ, ಜಿರಳೆಗಳು ಅಡುಗೆ ಪದಾರ್ಥಗಳನ್ನು ಮುಟ್ಟದಂತೆ ಸದಾ ಜಾಗರೂಕರಾಗಿರಿ. 30. ರೊಟ್ಟಿ ಅಥವಾ ಚಪಾತಿ ಹಿಟ್ಟು. ಹಿಟ್ಟನ್ನು ಕಲಸಿ ತುಂಬಾ ಹೊತ್ತು ಹೊರಗೆ ಇಡಬೇಡಿ, ಹುಳಿಯಾಗುವ ಸಾಧ್ಯತೆ ಇರುತ್ತದೆ. 31. ಉಳಿದ ಆಹಾರದ ನಿರ್ವಹಣೆ. ತಕ್ಷಣ ಫ್ರಿಡ್ಜ್ನಲ್ಲಿಡಿ. ಉಳಿದ ಆಹಾರ ಕೊಠಡಿಯ ತಾಪಮಾನಕ್ಕೆ ಬಂದ ತಕ್ಷಣ ಫ್ರಿಡ್ಜ್ನಲ್ಲಿಡಿ. 32. ಬಿಸಿ ಮಾಡುವ ಕ್ರಮ. ಫ್ರಿಡ್ಜ್ನಿಂದ ತೆಗೆದ ಆಹಾರವನ್ನು ಚೆನ್ನಾಗಿ ಕುದಿಸಿ ಅಥವಾ ಬಿಸಿ ಮಾಡಿ ಮಾತ್ರ ಸೇವಿಸಿ. 33. ಮರು ಬಿಸಿ ಮಾಡುವಿಕೆ. ಒಂದೇ ಆಹಾರವನ್ನು ಪದೇ ಪದೇ ಬಿಸಿ ಮಾಡಬೇಡಿ, ಇದರಿಂದ ವಿಷಕಾರಿಯಾಗಬಹುದು. 34. ಪ್ಲಾಸ್ಟಿಕ್ ಬಳಕೆ ಬೇಡ. ಬಿಸಿ ಆಹಾರವನ್ನು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಶೇಖರಿಸಬೇಡಿ. ಸ್ಟೀಲ್ ಅಥವಾ ಗಾಜಿನ ಪಾತ್ರೆ ಬಳಸಿ. 35. ವಾಸನೆ ಪರೀಕ್ಷೆ. ಉಳಿದ ಆಹಾರ ಬಳಸುವ ಮುನ್ನ ಅದರ ವಾಸನೆ ಮತ್ತು ಬಣ್ಣ ಬದಲಾಗಿದೆಯೇ ಎಂದು ಗಮನಿಸಿ. 36. ಸಾರು ಅಥವಾ ಸಾಂಬಾರ್ ಮರು ಕುದಿಸುವಿಕೆ. ಬೇಸಿಗೆಯಲ್ಲಿ ಉಳಿದ ಸಾಂಬಾರ್ ಕೆಡದಂತೆ ಇರಲು ರಾತ್ರಿ ಒಮ್ಮೆ ಚೆನ್ನಾಗಿ ಕುದಿಸಿಡಿ. 37. ದಿನಾಂಕದ ಗಮನ. ಫ್ರಿಡ್ಜ್ನಲ್ಲಿಟ್ಟ ಉಳಿದ ಆಹಾರಗಳನ್ನು ಗರಿಷ್ಠ 1-2 ದಿನಗಳ ಒಳಗಾಗಿ ಬಳಸಿ ಮುಗಿಸಿ. 38. ಬ್ರೆಡ್ ಮತ್ತು ಬೇಕರಿ ಐಟಂ. ಬ್ರೆಡ್ ತೇವಾಂಶಕ್ಕೆ ಒಳಗಾಗದಂತೆ ಫ್ರಿಡ್ಜ್ನಲ್ಲಿ ಅಥವಾ ತಂಪಾದ ಜಾಗದಲ್ಲಿಡಿ. 39. ಎಣ್ಣೆಯ ಮರುಬಳಕೆ. ಒಮ್ಮೆ ಕರೆದ ಎಣ್ಣೆಯನ್ನು ಪದೇ ಪದೇ ಬಳಸಬೇಡಿ, ಅದು ಆರೋಗ್ಯ ಮತ್ತು ರುಚಿ ಎರಡನ್ನೂ ಕೆಡಿಸುತ್ತದೆ. 40. ಹಸಿ ಮತ್ತು ಬೆಂದ ಆಹಾರ. ಫ್ರಿಡ್ಜ್ನಲ್ಲಿ ಹಸಿ ಮಾಂಸ ಅಥವಾ ತರಕಾರಿ ಮತ್ತು ಬೆಂದ ಆಹಾರವನ್ನು ಪ್ರತ್ಯೇಕವಾಗಿ ಇಡಿ. ಓಕೆ ಫ್ರೆಂಡ್ಸ್, ಈ ನನ್ನ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.